ಇಂಪಾರ್ಟೆಂಟ್ ಆದ ವಿಷಯ, ಯಾರು ಸ್ಕಿಪ್ ಮಾಡಬೇಡಿ. ಈ ಒಂದು ವಿಡಿಯೋವನ್ನು ಎಲ್ಲಾ ಜನತೆಗೂ ಶೇರ್ ಮಾಡಿ. ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಹಲವಾರು ಮಂದಿ ಎಲ್ಲಾ ದಿವಸ ಗುಡ್ಕಾ, ತಂಬಾಕು, ಪಾನ್ ಮಸಾಲಗಳಂತಹ ಹಲವಾರು ವಸ್ತುಗಳು, ಮದ್ಯಗಳಂತಹ ಹಲವಾರು ವಸ್ತುಗಳು ಬಳಕೆ ಮಾಡ್ತಾರೆ. ಅದರಿಂದ ಉಂಟಾಗುವಂತಹ ಅಡ್ಡ ಪರಿಣಾಮಗಳ ಕುರಿತು ಒಬ್ಬರು ಡಾಕ್ಟರ್ ಮತ್ತು ಮತ್ತೊಂದು ವಿಡಿಯೋ ಅತ್ಯದ್ಭುತವಾದ ಸಂದೇಶ ಕೊಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲರೂ ಕೂಡ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ, ಎಲ್ಲಾ ಜನತೆಗೂ ಶೇರ್ ಮಾಡಿ, ಜಾಗೃತಿ ಮೂಡಿಸಿ. ಒಳ್ಳೆಯದಾಗಲಿ. ನಮಸ್ಕಾರ, ನಾನು ಸಿಗರೇಟ್. ಜನ ಅನ್ಕೋತಾರೆ ಸ್ಟೈಲು, ಆದ್ರೆ ನಾನು ಹೃದಯಕ್ಕೆ ಡೇಂಜರ್ ಸಿಗ್ನಲ್ಲು. ನಮಸ್ಕಾರ, ನಾನು ಮದ್ಯ. ಒಳಗೆ ಹೋದ್ರೆ ಕಿಕ್, ಆಮೇಲೆ ನಿಮ್ಮ ಲಿವರ್ ಫುಲ್ ವೀಕ್. ನಮಸ್ಕಾರ, ನಾನು ತಂಬಾಕು. ನನ್ನ ತಿಂದ್ರೆ ಬಾಯ್ ಆಗುತ್ತೆ ಗಟ್ರ, ನಿಮ್ ಲೈಫ್ ಆಗುತ್ತೆ ಬಿಟ್ರ. ನಮಸ್ಕಾರ, ನಾನು ಬೀಡಿ. ನೋಡಕ್ಕೆ ಚಿಕ್ಕ ಕಡ್ಡಿ, ಆದ್ರೆ ನಿಮ್ಮ ಲಂಗ್ಸ್ಗೆ ನಾನೇ ಕಡ್ಡಿ. ನಮಸ್ಕಾರ, ನಾನು ಪಾನ್ ಮಸಾಲ. ಬಾಯ್ ಮಾಡ್ತೀನಿ ಕೆಂಪು, ಜೀವನಕ್ಕೆ ತರ್ತೀನಿ ಕ್ಯಾನ್ಸರ್ ಕಂಪು. ನಮಸ್ಕಾರ, ನಾನು ಹುಕ್ಕ. ಹೊಗೆಯಲ್ಲಿದೆ ಮಜಾ, ಕೊನೆಗೆ ಕಾದಿದೆ ಟಿವಿ ಸಜಾ. ಈ ತರ ವಿಡಿಯೋಸ್ ನೋಡ್ಬೇಕಂದ್ರೆ ಲೈಕ್ ಮತ್ತು ಫಾಲೋ ಮಾಡಿ. ಸಿಗರೆಟ್ ಪ್ಯಾಕ್ ಮೇಲೆ ಪ್ರಿಂಟ್ ಮಾಡಿರ್ತಾರೆ, ಸಿಗರೆಟ್ ಸೇದೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ. ಎಡಗೈನಾಗ ಇಟ್ಕೊಂಡಿರ್ತಾರೆ, ಬಲಗೈನಲ್ಲಿ ದಮ್ ಹೊಡಿತಿರ್ತಾರೆ ಹುಡುಗರು, 18 year old ಬಾಯ್ಸ್. ನಾನೊಬ್ಬ ಪೇಷಂಟ್ಗೆ 2 ಕಾಲು 2 ಕೈ ತೆಗ್ದೀನಿ, ಆದ್ರೂ ಅವ್ನು ಬೀಡಿ. ಹೆಂಗ್ರಿ ಡಾಕ್ಟ್ರೇ, ಎಂಟಿಗೆ ರೋಪ್ ಹಾಕಿ ಎಂಟಿ ಬೀಡಿ ಇಟ್ಕೊಂಡಿದ್ದಾರೆ, ಇವನು ಅದನ್ನ ಫೋಟೋ ತೆಗೆದಿಟ್ಟಿದ್ದೀನಿ. ಏನ್ ಡಾಕ್ಟ್ರೆ, ಬೀಡಿ ಸೇದೋದಕ್ಕೂ ಕಾಲು ತೆಗೆದಕ್ಕೂ ಏನ್ ಸಮಾಚಾರ? ಒಂದು ಕಾಯಿಲೆ ಇದೆ, ಬರ್ಗರ್ಸ್ ಡಿಸೀಸ್ ಅಂತೀವಿ. ಬೀಡಿ ಬೇಕು ಅಂದ್ರೆ ಕಾಲ್ ಮರ್ತು ಬಿಡು, ಕಾಲ್ ಬೇಕು ಅಂದ್ರೆ ಬೀಡಿ ಮರ್ತು ಬಿಡು ಅಂತ. ಮನಸ್ಸು ಮಾಡಿದ್ರೆ ಸ್ಮೋಕ್ ಬಿಡ್ಬೋದು. ನನ್ನ ಜೊತೆಯಲ್ಲೇನೆ ಒಂದು ಟ್ರಾವೆಲ್ಗೆ ಗಂಗಾ ನದಿ ಬಂದು ಆ ಮನುಷ್ಯನಿಗೆ ಅಲ್ಲೇ ಸಿಗರೇಟ್ ಸೇರಿಸಿ ಸಿಗರೇಟ್ನ ನೀರನ್ನ ಬಿಡಿಸಿ ಬಂದು ಇವತ್ತುವರೆಗೂ ಅವ್ನು ಸೇದಿಲ್ಲ. ಹಂಗಾಗಿ ದಯವಿಟ್ಟು ಮನಸ್ಸು ಮಾಡಿ. ಇಷ್ಟೆಲ್ಲ ಗೊತ್ತಿರೋ ಹಾಗೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೀವಿ ನಾವು. ಇದೊಂದೇ ಬೆಸ್ಟ್ ಎಕ್ಸಾಂಪಲ್. ನಿಮಗೆ ಕ್ಯಾನ್ಸರ್ ಪ್ರಿವೆಂಟ್ ಮಾಡ್ಬೇಕಾದ್ರೆ ಸ್ಮೋಕ್. ಥ್ಯಾಂಕ್ ಯು. ಬೆಸ್ಟ್ ನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ.